ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ಹಾಯ್, ನಾನು ನಿಮ್ಮ ಮಿಸ್ಟರ್ ರಾಣಿ ಅಲಿಯಾಸ್ ದೀಪಕ್ ಸುಬ್ರಹ್ಮಣ್ಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಿಟಿ 91.1 FM. ನಾನ್ ನೇತ್ರ ಜೊತೆ ಸ್ಟಾರ್ ಎಕ್ಸ್ಪ್ರೆಸ್ ನಲ್ಲಿ ಇವತ್ತು. ಇತ್ತೀಚಿನ ಕಾಲದಲ್ಲಿ ಇದೊಂದು ಹೊಸ ಟ್ರೆಂಡ್ ಇದೆ, ಈ ಪ್ರೊನೌನ್ಸ್. ನಿಮ್ ಪ್ರೊನೌನ್ ಏನು ಅಂತ ಕೇಳೋದು. ಹಿ, ಹರ್, ಹಿಮ್, ಶಿ, ದೆಮ್, ದೇ, ಈ ತರದ ಪ್ರೊನೌನ್ಸ್ ಎಲ್ಲ ಇಟ್ಕೊಂಡು ತುಂಬಾ ಕನ್ಫ್ಯೂಸಿಂಗ್ ಆಗಿ ನಮ್ಮ ಜೆಂಡರ್ಗಳ ಈ ಒಂದು ಕನ್ಫ್ಯೂಸ್ಡ್ ಸ್ಟೇಟ್ ನಲ್ಲಿ ಇರುವಂತಹ ಟೈಮ್ನಲ್ಲೇ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿನಲ್ಲಿ ಸದ್ಯಕ್ಕೆ ಇದೇ ವಾರ ರಿಲೀಸ್ ಆಗ್ತಿರುವಂತಹ ಒಂದು ಸಿನಿಮಾ. ಅಂಡ್ ವೆರಿ ಕನ್ಫ್ಯೂಸಿಂಗ್ಲಿ ಇವರ ಪ್ರೊನೌನ್ ವೆರಿ ಡಿಫ್ರೆಂಟ್, ಮಿಸ್ಟರ್. ಬಟ್ ಹುಡುಗಿ ಹೆಸರು ರಾಣಿ. ನೋಡೋದಕ್ಕೆ ಸಿಕ್ಕಾಪಡೆ ಹಾಟ್, ವೆರಿ ಬ್ಯೂಟಿಫುಲ್. ಬಟ್ ಇಲ್ಲಿ ಆಕ್ಚುಲಿ ನಾನು ಕ್ಯಾಮ್ರಾ ಪ್ಯಾನ್ ಮಾಡ್ತಾ ನೀವು ನೋಡೋದು ಯಾರನ್ನ? ದೀಪಕ್ ಸುಬ್ರಹ್ಮಣ್ಯನ. ಹಾಯ್ ನೇತ್ರ, ಹಾಯ್, ವೆಲ್ಕಮ್. Thank you. It's great to be back in Radio City again. Absolutely. Last time when I spoke to you, ಸಾರಾಂಶ ಸಿನಿಮಾದ ಟೈಮ್ನಲ್ಲಿ ಸೀರಿಯಸ್ ಸಬ್ಜೆಕ್ಟ್ ಏನ್ ಚೆನ್ನಾಗಿ ಆ ಒಂದು ಸಿನಿಮಾಗೆ ಸರಿಯಾಗಿ we spoke about a lot of things. And of course it was a fun interview also. Cut to next cinema. ದೀಪಕ ಇದು ಇನ್ಫ್ಯಾಕ್ಟ್ ಇಲ್ಲಿ ಸ್ಟ್ಯಾಂಡಿಯಲ್ಲಿ ಪೋಸ್ಟರ್ ಅಲ್ಲಿ ಕಾಣಿಸ್ತಿರುವಂತಹ ಹುಡುಗಿ ಇಸ್ ಆಕ್ಚುಲಿ ದೀಪಕ್. ಟ್ರೂ. ವೇರ್ ಡಿಡ್ ದಿಸ್ ಟ್ರಾನ್ಸಿಷನ್ ಹ್ಯಾಪನ್? ಅಲ್ಲ, ಟ್ರಾನ್ಸ್ಫಾರ್ಮೇಶನ್ ಗಳ ಬಗ್ಗೆ ನಾನು ಕೇಳಿದ್ದೀನಿ, ಬಟ್ ಈ ತರ ಫ್ರಮ್ ಫಸ್ಟ್ ಸಿನಿಮಾ ಟು ದ ನೆಕ್ಸ್ಟ್ ಒನ್, ಐ ಥಿಂಕ್ ಐ ಜಸ್ಟ್ ಹ್ಯಾವ್ ಟು ಬಿ ಥ್ಯಾಂಕ್ಫುಲ್ ಅಟ್ ದ ಮೊಮೆಂಟ್. ಯಾಕೆಂದ್ರೆ ಯಾವುದೇ ಡೈರೆಕ್ಟರ್ ಆಗಲಿ ಒಬ್ಬ ಆಕ್ಟರ್ ಮೇಲೆ ಎಷ್ಟು ಕಾನ್ಫಿಡೆನ್ಸ್ ಇಟ್ಟು ಈ ತರ ಒಂದು ಪಾತ್ರ ನಿಭಾಯಿಸಬಲ್ಲರು ನಿಭಾಯಿಸಬಲ್ರು ಅವರು ಅಂತ ಅನ್ಸೋದಿದೆ. ಅಲ್ಲ, ಕಾನ್ಫಿಡೆನ್ಸ್ ಬರ್ಲೇಬೇಕು. ಸಕಲ ಕಾಣ್ತಾ ಇದ್ದೀರಾ ಹುಡುಗಿ ಗೆಟಪ್ ಅಲ್ಲಿ. ಚೆನ್ನಾಗಿ ನಮ್ಗೆ ಟಿಂಕರಿಂಗು ಪೇಂಟಿಂಗು ಎಲ್ಲ ಮಾಡಿದ್ದಾರೆ. ಎಲ್ಲ ಮಾಡಿದ್ರು ಕೂಡ ಟು ಲುಕ್ ಯೋರ್ ಪಾರ್ಟ್. ಕೆಲವೊಂದು ಸೀನ್ ಅಲ್ಲಂತೂ ಸೀರಿಯಸ್ಲಿ ಅಂತ ಈ ಒಂದು ಟ್ರಾನ್ಸ್ಫಾರ್ಮೇಶನ್ ಬಗ್ಗೆ ಸಿಕ್ಕಾಪಡೆ ಮಾತಾಡೋದಿದೆ. ನನಗೆ ಬೇಜಾನ್ ಕ್ಯೂರಿಯಾಸಿಟಿ ಇದೆ. ಯುನೋ, ಇಂಡಸ್ಟ್ರಿನಲ್ಲಿ ಹೀರೋ ಆಗ್ಬೇಕು ಅಂತ ಬರ್ತಾರೆ, ಬಟ್ ಹೀರೋ ಚಾನ್ಸ್ ಸಿಕ್ಲಿಲ್ಲ ಅಂತ ಹೀರೋಯಿನ್ ಆಗಿರುವಂತ ಫಸ್ಟ್ ಟೈಮ್ ನಾನು ಕತೆ ಕೇಳ್ತಾ ಇರೋದು. ದೀಪಕ್ ಐ ಥಿಂಕ್ ಇಸ್ ಗೋಯಿಂಗ್ ಟು ರೈಟ್ ಹಿಸ್ಟ್ರಿ ದಿಸ್ ಟೈಮ್. ಐ ಆಮ್ ಹೋಪಿಂಗ್ ದಟ್ ಯುವರ್ ವರ್ಡ್ಸ್ ಕಮ್ ಟ್ರೂ. ಮಿಸ್ಟರ್ ರಾಣಿ, ಕರೆಕ್ಟ್. ಇಟ್ಸ್ ಬಿನ್ ಅ ವೈಲ್ ಈ ತರದೊಂದು ಕಾಮಿಡಿ ಸಿನಿಮಾ ಈ ಜಾನ್ರಾನಲ್ಲಿ. ಫ್ಯೂ ಇಯರ್ಸ್ ಅಗೋ ವಿವ್ ಸೀನ್ ನಮ್ಮ ಜಗ್ಗೇಶ್ ಅವರು ಈ ತರದೊಂದು ಅಟೆಂಪ್ಟ್ ಮಾಡಿದ್ರು. ಅದಕ್ಕೆ ಮುಂಚೆ ಚಾಚಿ 420 ಅಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಗೆಟಪ್. ಫಾರ್ ಪರ್ಫಾರ್ಮರ್ಸ್ ಯಾವ ರೋಲ್ ಆದ್ರೇನು ವಿ ಆರ್ ಆಲ್ವೇಸ್ ರೆಡಿ ಫಾರ್ ಎಕ್ಸ್ಪೆರಿಮೆಂಟೇಷನ್ ಅಂತ. ಅಂಡ್ ನಿಮ್ಮ ಈ ಪಾತ್ರ, ಸೊ ನೀವು ಹೇಳ್ದಂಗೆ ಎಸ್ಪೆಷಲಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಸುಮಾರು ಜನ ಈ ಥರ ಪಾತ್ರ ಮಾಡಿದ್ದಾರೆ. ಅಂದ್ರೆ ಶಿವಣ್ಣನಿಂದ ಹಿಡಿದು ಶರಣ್ ವರೆಗೂ ಎಲ್ಲರೂ ದೇ ಹ್ಯಾವ್ ಡ್ಯಾಬಲ್ಡ್ ಇನ್ ದಿಸ್ ರೋಲ್. ಜಯಲಲಿತಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಏನಂತಂದ್ರೆ ಒಂದೇ ಪಾತ್ರ ಇರ್ತಿತ್ತು ಅಥವಾ ಯಾವುದೋ ಒಂದು ವಯೋಮಾನದ ಪಾತ್ರ ಇರ್ತಾ ಇತ್ತು. ಬಟ್ ಇದರಲ್ಲಿ ದ ಚಾಲೆಂಜ್ ವಾಸ್ ರಾಣಿ ಅನ್ನೋಳು ಕರ್ನಾಟಕದ ಸೂಪರ್ ಸ್ಟಾರ್ ಆಗ್ತಾಳೆ ಇನ್ ದ ಫಿಲ್ಮ್. ಸೊ ವಿ ಹ್ಯಾಡ್ ಟು ಡೂ ಜಸ್ಟಿಸ್ ಟು ದ್ಯಾಟ್. ಅಂದ್ರೆ ಹದಿಹರಿಯದ ಯೌವನ ಇರಬೇಕು, ಅದರ ಜೊತೆಗೆ ಬಳಕುವಂಥ ಮೈ ಇರಬೇಕು, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಶಿ ಹ್ಯಾಸ್ ಟು ಬಿ ಏಬಲ್ ಟು ಸೆಟ್ ದ ಸ್ಕ್ರೀನ್ ಆನ್ ಫೈರ್ ಆನ್ ಸಮ್ ಲೆವೆಲ್. ಸೊ ಈ 3 ಪಾಯಿಂಟ್ಸ್ನ ಇಟ್ಕೊಂಡು ಫಸ್ಟ್ ಯೋಚನೆ ಮಾಡಬೇಕಾಗಿದ್ದು ಫಿಸಿಕ್ಯಾಲಿಟಿ. ಆಫ್ ಕೋರ್ಸ್ ನೀವು ಹೇಳ್ದಂಗೆ ಸಾರಾಂಶದಲ್ಲಿ ಸ್ವಲ್ಪ ಠೊಣಪ ಆಗಿದ್ದೆ ನಾನು. ಐ ವಾಸ್ ಅಬೌಟ್ ಐ ಥಿಂಕ್ 93 because that was the story of a writer. So I thought 93 kgs idra avaga. You didn't look so. By the time I came to the interview, I had already thinned down. But when I shot the film, I think it was 1993 hatatra. And then that was the requirement of that film. But ಇದರಲ್ಲಿ ಮಧುಚಂದ್ರ ಸರ್ ಆಡಿಷನ್ ಮಾಡಿದ್ರು. ಆಡಿಷನ್ಗೆ ಹೋಗಿದ್ದೆ, ಕ್ರಾಸ್ ಡ್ರೆಸ್ಸಿಂಗ್ ಎಲ್ಲ ಮಾಡಿದ್ರು, ಮೇಕಪ್ ಎಲ್ಲ ಮಾಡಿದ್ರು, ಆ್ಯಕ್ಟಿಂಗ್ ಎಲ್ಲ ಮಾಡಿದೆ. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಿದ್ರಿ ದೀಪಕ್, ನೀವು ತುಂಬ ಚೆನ್ನಾಗಿದೆ. ಆದರೆ ಏನು ಸರ್ ಮುಂದೆ ಹೇಳಿ? ಎಲ್ಲ ಚೆನ್ನಾಗಿದೆ, ಆದರೆ ಸ್ವಲ್ಪ ಆಂಟಿ ಥರ ಕಾಣ್ತಾ ಇದ್ದೀರಾ, ವಿಚ್ ವಾಸ್ ಕ್ವೈಟ್ ಶಾಕಿಂಗ್ ಬಿಕಾಸ್ ಇನ್ ಮೈ ಹೆಡ್ ನನ್ಗೆ ಅವಾಗ ಫುಲ್ ಸ್ಟೋರಿ ಗೊತ್ತಿರಲಿಲ್ಲ. ಅದು ಇವಾಗ ಗೊತ್ತಾಗುತ್ತೆ. ಯಾರು ಸುಮ್ಮನೆ ಹಾಗೆ ರ್ಯಾಂಡಮ್ ಆಗಿ ಒಂದು ಕಾಮೆಂಟ್ ಆಂಟಿ ತರ ಇದ್ದಾರೆ ಅಂತ ಹೇಳ್ಬೇಕಾದ್ರೆ ಅಯ್ಯೋ ಇದು ತುಂಬಾ ಕಷ್ಟ ಇದೆ. ಸೊ ನಾನು ಐ ಟುಕ್ ಸಮ್ ಟೈಮ್, ನಾನು 1.5 ತಿಂಗಳು ತಗೊಂಡು ಐ ಲಾಸ್ಟ್ ಅಬೌಟ್ 18 kgs. then I went back to audition again. ನನ್ನ ಸಿನಿಮಾ ಟೀಮ್ ಅವ್ರಿಗೆ ಏನು ಹೇಳಿರಲಿಲ್ಲ. ಐ ಜಸ್ಟ್ ಡಿಡ್ ದಿಸ್ ಆಫ್ ಮೈ ಓನ್ ವಾಲ್ಯೂಷನ್ ಅಂಡ್ ಐ ವೆಂಟ್ ಬ್ಯಾಕ್ ಅಂಡ್ ದೇ ವರ್ ಕ್ವೈಟ್ ಸರ್ಪ್ರೈಸ್ಡ್ ಪ್ಲೆಸೆಂಟ್ಲಿ, ಹೋಪ್ಫುಲಿ. that yes, it was 1.5 ತಿಂಗಳಲ್ಲಿ ಇಳಿಸಿದೆ. So I was on 1 meal a day back then. So they were very happy. ನನಗೂ ತುಂಬ ಖುಷಿ ಆಯಿತು, ಫಿಲಮ್ ತುಂಬ ಚೆನ್ನಾಗಿದೆ ಅಂತ ಅನಿಸ್ತು. ಸರ್ ಎಷ್ಟು ದಿನ ಶೂಟಿಂಗು ಅಂತ ಕೇಳಿದೆ. ಏನಿಲ್ಲ ರೀ, ಒಂದು 15 days ಸ್ಕೆಡ್ಯೂಲ್ ರಾಣಿ ಫಸ್ಟ್ ಮಾಡ್ಬೋಣ, ಆಮೇಲೆ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡ್ಬಿಟ್ಟು ಇನ್ನೊಂದು 15 days ಸ್ಕೆಡ್ಯೂಲ್ ರಾಜನ್ ಮಾಡ್ಬೋಣ, ಮ್ಯಾಕ್ಸಿಮಮ್ 40 days ಅಂತ ಹೇಳಿದ್ರು. ನಾನು ಹ್ಞೂ ಅಂದೆ. ವಿ ಟುಕ್ 1.5 years to shoot the film. Oh my God. So ನಾನು ಆಲ್ಮೋಸ್ಟ್ 1.5 ವರ್ಷ I had to stay on 1 meal, which is an interesting thing actually, because I think ಊಟದ ಬಗ್ಗೆ ಎಷ್ಟು ಯೋಚನೆ ಮಾಡ್ತಿದ್ದೆ ನಾನು ಅಂತ ನಂಗೆ ಆಮೇಲೆ ಗೊತ್ತಾಗಿದ್ದು. ಒಂಥರ ಏನ್ ಗೊತ್ತಾ, ಎಸ್ಪೆಷಲಿ ನನಗೆ ಪರ್ಸನಲಿ ಫೀಲ್ ಆಗೋದು,
ಉಪವಾಸ ಮಾಡುವಂತ ದಿವಸ. ಜನರಲಿ ನಾವೇನ್ ಮಾಡ್ತೀವಿ, ಫೋನ್ ಸಿಕ್ತು ಫ್ರೀ ಆಗಿದೀವಿ ಅಂದ್ರೆ ಕತ್ ಬಗಸ್ತೀವಿ, ಇನ್ಸ್ಟಾಗ್ರಾಮ್ ಹೋಗ್ತೀವಿ. ನಾನ್ ಅಂತ ಟೈಮಲ್ಲಿ ಕತ್ ಬಗಸ್ತೀನಿ, ಸ್ವಿಗ್ಗಿ ಝೊಮ್ಯಾಟೊ, ಸುಮ್ನೆ ಹೋಗೋದು, ಆಸೆ ಪಡೋದು, ಕಾರ್ಟ್ ಹಾಕೋದು, ಕರೆಕ್ಟ್ ನಾಳೆ ತಿನ್ನೋಣ ಅಂತ ಬರೋದು. ನಾನು ಇದನ್ನ ಯಾವತ್ತೋ ಒಂದ್ ದಿವಸ ಮಾಡ್ತೀನಿ, ನೀವು 1.5 ವರ್ಷ. ಬಟ್ ಐ ಥಿಂಕ್ ಅದು ಮಾಡ್ತಾ ಐ ಥಿಂಕ್ ಇಟ್ ವಾಸ್ ಬ್ರಿಲಿಯಂಟ್ ಫಾರ್ ಮೀ ಆಸ್ ಅ ಪರ್ಸನ್. ನನಗೆ ತುಂಬಾ ಹೆಲ್ಪ್ ಆಯ್ತದು. ಅಂದ್ರೆ ಮೈ ಮೈಂಡ್ ಸ್ಪೇಸ್ ವಾಸ್ ಸೋ ಮಚ್ ಮೋರ್ ಕ್ಲಿಯರರ್, ಮೈ ಬಾಡಿ ವಾಸ್ ಸಿಂಗಿಂಗ್ ವೆರಿ ಹ್ಯಾಪಿಲಿ. ಸೊ ಐ ಥಿಂಕ್ ದಟ್ ವಾಸ್ ಅ ಗುಡ್ ಟೈಮ್. ಈ ತರದ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅನ್ನೋದು ಐ ಥಿಂಕ್ ಇಸ್ ಎವ್ರಿ ಆಕ್ಟರ್ಸ್ ಡ್ರೀಮ್. ಈ ತರ ರೋಲ್ ಸಿಗೋದು ತುಂಬಾ ಕಷ್ಟ. ಅನ್ಎಡಿಟೆಡ್ ಆರ್ಜೆ ನೇತ್ರಾ ಜೊತೆ. ಹಾಯ್, ನಾನು ನಿಮ್ಮ ಮಿಸ್ಟರ್ ರಾಣಿ ಅಲಿಯಾಸ್ ದೀಪಕ್ ಸುಬ್ರಹ್ಮಣ್ಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಿಟಿ 91.1 FM. ನಾನ್ ನೇತ್ರಾ.